ಹೀರೋ ಆಗಿದ್ದೀನಿ ಈಗ ವಿಲನ್ನು ಹೇಗೆ ಏನು ಅಂತ ಏನಾದ್ರು ಅನಿಸಿದ್ದುಂಟಾ ಅಂತ? ಸೂರಿ ಸರ್ ಅವರ ದೊಡ್ಡ ಫ್ಯಾನ್ ನಾನು. ಚಿಕ್ಕ ವಯಸ್ಸಿಂದನೂ ಅವ್ರ ಸಿನಿಮಾಗಳು ನೋಡ್ಕೊಂಬಂದಿದ್ದೀನಿ. ನಾನು ತುಂಬ ಕಲ್ತಿದ್ದೀನಿ, ನಾಟ್ ಓನ್ಲಿ ಸಿನಿಮಾ, ಜೀವನಕ್ಕಾಗಷ್ಟು ತುಂಬ ಕಲ್ತಿದ್ದೀನಿ. ನನಗೆ ಇರೋ ಕುತೂಹಲ, ನಿಮ್ಮ ಮನೇಲಿ ಯಾರಾದರೂ ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರಾ, ಸಿನಿಮಾ ಸಂಬಂಧಿಸಿದವ್ರು ಯಾರಾದರೂ ಇದ್ದಾರಾ? ನಮ್ಮ ತಂದೆ ಬೇಸಿಕಲಿ ಡ್ರೈವರು, ಅವರು ಆ ಥರ ಸೆಟ್ಟು ಅದು ಇದೆಲ್ಲ ನಮ್ಗೇನೂ ಗೊತ್ತಿಲ್ಲ. ಬ್ಯಾಡ್ ಮ್ಯಾನರ್ಸ್ ಸಿನಿಮಾನ ನಿಮ್ಮ ಮನೆಯವರು ಮನೆಯಲ್ಲಿ ನೋಡಿದಾರಾ? ಫಸ್ಟ್ ಪ್ರಶ್ನೆ ಕೇಳಿದವರು ಇಷ್ಟೊಂದು ಸಿಗರೇಟ್ ಸೇರ್ತೀಯ ಅಂತ. ಯಾಕಂದ್ರೆ ಮನೇಲಿ ಅದೆಲ್ಲ ಏನೂ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಅವರು ನೋಡಿದಾಗ ಅಷ್ಟೊಂದು ಭಯಂಕರವಾಗಿ ಹುಷಾರು, ಮಕ್ಕಳಿಗೆಲ್ಲ ನೋಡಿದ್ರೆ ಎದುರುಕೊಂತಾರೆ ಇನ್ಮೇಲಿಂದ ನಿಂದ ಅಂತ. ಬ್ಯಾಡ್ ಮ್ಯಾನರ್ಸ್ ರಿಲೀಸ್ ಆದಮೇಲೆ ನಿಮಗೆ ಸಿಕ್ಕಿರುವಂಥ ಒಂದು ಯಾವ್ದಾದ್ರು ಒಂದು ಬೆಸ್ಟ್ ಕಾಂಪ್ಲಿಮೆಂಟ್? ತಾರಾ ಮೇಡಮ್ ಬಂದು ಹೇಳಿದ್ರು, ಅಯ್ಯೋ ತುಂಬ ಚೆನ್ನಾಗಿ ಮಾಡಿದೆ ಕಣೋ, ನಿಜವಾಗ್ಲೂ ಭಯ ಆಯ್ತು. ಯಾವುದಾದ್ರೂ ಪರ್ಟಿಕ್ಯುಲರ್ ಡ್ರೀಮ್ ರೋಲ್ ಅಂತ ಯಾವ್ದಾದ್ರು ಇದೆಯಾ? ಪಾತ್ರ ಅಂತೂ ನನಗೆ ತುಂಬಾ ಕಡಿತ ಆ ಟೈಮಲ್ಲಿ. ಅದೇ ಫೋನ್ ಮಾಡಿದೆ, ಹೆಂಗಿದೆ, ಚೆನ್ನಾಗಿ ಸೂಪರ್ ಇಲ್ಲ, ಬಾರಿ ಹಿಡಿದ ಬೆಸ್ಟ್ ಕತ್ತಿದ್ರೆ ಎಲ್ಲ ಹೇಳಿದ್ರೆ ಜಲ್ಲ ಅಂತಾರಲ್ಲ. ನೀವು ಆರಾಧಿಸುವ ಡಾಕ್ಟರ್ ರಾಜ್ಕುಮಾರ್. ನಾನು ಅವ್ರ ಭಕ್ತ. ಅತಳ ವಿತಳ ಸುತಳ ಮಹಾತಳ ರಹಾತಳ ಪಾತಾಳಗಳನ್ನು ಪಾದದಲ್ಲಿ ತುಡಿಯಿಟ್ಟ ಪರಾಕ್ರಮಶಾಲಿ. ಬ್ಯಾಡ್ ಮ್ಯಾನರ್ಸ್ ಚಿತ್ರದ ಮೂಲಕ ಎಲ್ಲರ ಗಮನವನ್ನ ಸೆಳೆದ ಬ್ಯಾಡ್ ಮ್ಯಾನರ್ಸ್ ನೆಪದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿರುವ ಮತ್ತೊಬ್ಬ ಪ್ರತಿಭಾವಂತ ನಟ. ಭವಿಷ್ಯದ ಬಗ್ಗೆ 10 ಕನಸುಗಳನ್ನ ಕಂಡಿರುವ ಮಘೈ ಅಲಿಯಾಸ್ ರೋಚಿತ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ರೋಚಿತ್ ಅವರ ಭವಿಷ್ಯದ ಯೋಜನೆ ತಿಳಿದುಕೊಳ್ಳುವ ಕುತೂಹಲ ನಮಗಂತೂ ಇದ್ದೇ ಇದೆ. ಆ ಕುತೂಹಲದ ಬೆನ್ನತ್ತಿಯೇ ಇವತ್ತು ನಾವು ರೋಚಿತ್ ಅವರನ್ನ ಹುಡುಕೊಂಡು ಬಂದಿದ್ದೀವಿ. ಸೊ ರೋಚಿತ್ ಅವರ ಮುಂದಿನ ಯೋಚನೆ ಕನಸು ಜೊತೆಗೆ ಬ್ಯಾಡ್ ಮ್ಯಾನರ್ಸ್ ಚಿತ್ರದಿಂದ ಅವರು ಕಲಿತಿರುವಂತಹ ಪಾಠ, ಇವೆಲ್ಲವನ್ನು ಅವರಿಂದಾನೇ ಕೇಳಿ ತಿಳಿದುಕೊಳ್ಳೋಣ. ಸೊ ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಸರ್ವೇಶ್ ಅವ್ರಿಗೂ ಕರ್ನಾಟಕ ಟಿವಿ ಅವರಿಬ್ಬರಿಗೂ ಇನ್ವೈಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಓಕೆ ಸರ್, ಬ್ಯಾಡ್ ಮ್ಯಾನರ್ಸ್ ಆಯ್ತು. ಸೊ ಸದ್ಯಕ್ಕೆ ನಮಗೆ ಇರೋ ಕುತೂಹಲ ಏನಂತಂದ್ರೆ ಮುಂದೇನು ರೋಚಿತ್ ಅವರ ತಲೆಯಲ್ಲಿ ಸದ್ಯಕ್ಕೆ ಏನೆಲ್ಲ ಓಡ್ತಾ ಇದೆ ಅಂತ? ಅದೇ ಒಂದಷ್ಟು ಮಾತುಕತೆ ನಡೀತಾ ಇದೆ, ಒಂದಷ್ಟು ವಿಷಯಗಳು ಓಡಾಡ್ತಾ ಇದೆ. ಸೊ ಮುಂದೆ ಏನಾಗುತ್ತೆ ಅಂತ ಇನ್ನ ನನ್ಗೂ ಗೊತ್ತಿಲ್ಲ. ಪ್ರೊಸೆಸಿಂಗ್ ಅಲ್ಲಿ ಇದೆ, ಒಟ್ನಲ್ಲಿ ನಡೀತಾ ಇದೆ. ಪ್ರಕಾರವಾಗಿ ನಾನ್ ಯಾವ್ದಕ್ಕೆ ನಾನು ಜಸ್ಟಿಫೈ ಮಾಡ್ಬೋದು ಅನ್ನೋ ಕ್ಯಾರೆಕ್ಟರ್ ನನ್ ಮನ್ಸಲ್ಲೂ ಇದೆ. ಅವ್ರು ಏನ್ ಹೇಳ್ತಾರೆ ಅನ್ನೋ ತಿಳ್ಕೊಂಡು ನನ್ನ ಕೈಲಿ ನನ್ನ ಕೆಪಾಸಿಟಿಗೆ ಯಾವ್ದಾಗುತ್ತೆ ಅದನ್ನ ಮಾಡ್ಬೇಕಂತ ಮುಂದೆ ಅನ್ಕೊಂಡಿದ್ದೀನಿ. ಓಕೆ, ಸೊ ಇನ್ನೊಂದು ಏನು ಅಂತಂದ್ರೆ ನೀವು ನಾಯಕ ನಟನಾಗಿ ಬಂದವರು ಕನ್ನಡ ಚಿತ್ರರಂಗಕ್ಕೆ ಉಪ್ಪೋಳಿ ಖಾರ ಸಿನಿಮಾ ಮೂಲಕ. ಸೊ ಹೀರೋ ಟು ವಿಲನ್, ಸೊ ಎಲ್ಲರಿಗೂ ಅದು ಒಂಥರ ಆಶ್ಚರ್ಯ ಆಗೋದು ಸಹಜ. ಫಸ್ಟ್ ಸಿನಿಮಾ ಹೀರೋ, ಸೆಕೆಂಡ್ ಸಿನಿಮಾ ವಿಲನ್ನು. ಸೊ ಈ ಬ್ಯಾಡ್ ಮ್ಯಾನರ್ಸ್ ಆಕ್ಚುಲಿ ನಿಮಗೆ ಬಂದಾಗ ಆ ಥಾಟ್ ನಿಮಗೆ ಬಂತ, ಪ್ರೋಕ್ ಆಯ್ತಾ? ಅಂದ್ರೆ ಈ ತರ ಅಂದ್ರೆ ಹೀರೋ ಆಗಿದ್ದೀನಿ ಈಗ ವಿಲನ್ನು ಹೇಗೆ ಏನು ಅಂತ ಏನಾದ್ರು ಅನ್ಸಿದ್ದುಂಟಾ ಅಂತ? ಇಲ್ಲ, ನನ್ಗೆ ಯಾವತ್ತೂ ಆ ತರ ಅನ್ಸಿಲ್ಲ. ಆಕ್ಚುಲಿ ನಾನು ಸೂರಿ ಸರ್ ಅವರ ದೊಡ್ಡ ಫ್ಯಾನ್. ನಾನು ಚಿಕ್ಕ ವಯಸ್ಸಿಂದನೂ ಅವ್ರ ಸಿನಿಮಾಗಳು ನೋಡ್ಕೊಂಡ್ ಬಂದಿದ್ದೀನಿ. ಯಾಕಂದ್ರೆ ಇಂತಿನ ಪ್ರೀತಿಯ ಸಿನಿಮಾ ನೋಡಿದಾಗ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ನಾನು ಹುಡುಗರು ಚೆನ್ನಾಗಿದ್ಯಾ ಅಂತ ಕೇಳ್ತಿದ್ದೆ. ಸೊ ಅವ್ರ ಸಿನಿಮಾದಲ್ಲಿ ಯಾವ್ದೇ ಪಾತ್ರ ಕೊಟ್ರು ನನ್ಗೆ ಇದು ಅದು ಅಂತ ಏನಿರ್ಲಿಲ್ಲ. ಅವ್ರು ಏನ್ ಕೊಟ್ರು ನಂಗೆ ಅವ್ರ ಜೊತೆ ಕೆಲಸ ಮಾಡ್ಬೇಕನ್ನೋ ತುಂಬಾ ಆಸೆ ಇತ್ತು. ಸೊ ಅದು ಈ ಮೂಲಕ ನೆರವೇರಿದೆ. ನಾನು ಯಾವತ್ತೂ ಆ ಥಾಟೇ ಅನ್ಕೊಂಡಿಲ್ಲ. ನಾನು ಆಕ್ಚುಲಿ ಹೀರೋ ಆಗ್ಬೇಕು ಆ ಥರ ಅಲ್ಲ, ನಾನು ಒಬ್ಬ ನಟ ಆಗ್ಬೇಕು, ಗುರುತಿಸ್ಕೋಬೇಕು, ಒಬ್ಬ ಒಳ್ಳೆ ನಟ ಆಗ್ಬೇಕಂತ ಬಂದಿರೋದು. ಸೊ ಆ ಪ್ರಯತ್ನದಲ್ಲೇ ಇದ್ದೀನಿ. ಸೊ ನಿಮ್ಮ ಆಸೆ ಬ್ಯಾಡ್ ಮ್ಯಾನರ್ಸ್ ಮೂಲಕ ನೀವು ಈಡೇರಿಸ್ಕೊಂಡ್ರಿ. ಏನೋ ಸೂರ್ಯ ಅವ್ರ ಜೊತೆ ಕೆಲಸ ಮಾಡ್ಬೇಕು ಅನ್ನೋ ಒಂದು ದೊಡ್ಡ ಆಸೆ ಈಡೇರ್ತು. ಬಟ್ ಸೂರ್ಯ ಅವ್ರ ಜೊತೆ ಕೆಲಸ ಮಾಡಿದ ಅನುಭವ ಹೇಗಿತ್ತು? ಯಾಕಂದ್ರೆ ಸುಮಾರು ಜನಕ್ಕೆ ಸುಮಾರು ಅಭಿಪ್ರಾಯಗಳಿದಾವೆ ಸೂರ್ಯ ಅವ್ರ ಬಗ್ಗೆ. ತುಂಬಾ ಸ್ಟ್ರಿಕ್ಟು, ಬೈತಾರೆ, ಕೆಲಸದ ವಿಚಾರದಲ್ಲಿ ರಾಕ್ಷಸ ಅಂತ ಇತ್ಯಾದಿ ಪ್ರಶ್ನೆಗಳು, ಕುತೂಹಲಗಳಿದೆ. ಸೊ ನಿಮ್ಮ ಅನುಭವ ಹೇಗಿತ್ತು? ಆಕ್ಚುಲಿ ಸೂರಿ ಸರ್ ಅಂದ್ರೆ ಅವರೊಂದು ಯೂನಿವರ್ಸಿಟಿ. ನಾವು ಅಲ್ಲಿ ಕಲಿಯಕ್ ತುಂಬಾ ಇದೆ. ನಾಟ್ ಓನ್ಲಿ ಸಿನಿಮಾ ಹೊರತಾಗಿ ನಾವು ಜೀವನನೂ ಕಲಿಬಹುದು. ಅವ್ರು ಯಾಕಂದ್ರೆ ಅವ್ರ ಒಟ್ಟಿಗೆ ಮಾತಾಡ್ತಾ ಇರ್ಬೇಕಾದ್ರೆ ಅವರು ಕೆಲಸ ಮಾಡೋದೆಲ್ಲ ನೋಡಿದಾಗ ನಾನು ತುಂಬಾ ಕಲ್ತಿದ್ದೀನಿ. ನಾಟ್ ಓನ್ಲಿ ಸಿನಿಮಾ, ಜೀವನಕ್ಕಾಗಷ್ಟು ತುಂಬಾ ಕಲ್ತಿದ್ದೀನಿ. ಆಮೇಲೆ ಸೂರಿ ಸರ್ ಸ್ಟ್ರಿಕ್ಟ್ ಅದು ಇದು ಅಂತ ಏನಿಲ್ಲ, ನಾವು ನೋಡಿರೋ ಮಟ್ಟಕ್ಕೆ ಏನಿಲ್ಲ. ಸೂರಿ ಸರ್ ಒಬ್ಬ ಆರ್ಟಿಸ್ಟ್ಗೆ ಅವ್ನ್ ಏನ್ ಸ್ಪೇಸ್ ಬೇಕು ಅದನ್ನ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಇವಾಗ ಏನ್ ಸೀನ್ ನಡೀತಿದೆ, ಅದ್ರ ಬಿಫೋರ್ ಏನಾಗಿರುತ್ತೆ, ಮುಂದೆ ಏನಾಗುತ್ತೆ, ಆ ಡೀಟೇಲಿಂಗ್ ಚೆನ್ನಾಗಿ ಕೊಟ್ಟಾಗ ಆರ್ಟಿಸ್ಟ್ಗೆ ಅದನ್ನ ಕ್ಯಾಚ್ ಮಾಡಿ ಮಾಡೋವಂಥದ್ದು ಒಂದಷ್ಟು ಚೆನ್ನಾಗಾಗುತ್ತೆ.
ಅಂದ್ರೆ ಏನಂದ್ರೆ ಅವ್ರು ಅಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡ್ತಾರೆ ಒಬ್ಬ ಆರ್ಟಿಸ್ಟ್. ಈಗ ಒಬ್ಬ ಕ್ರಿಕೆಟ್ ಪ್ಲೇಯರ್ ನ ಕೋಚ್ ಹೇಗೆ ತಯಾರು ಮಾಡಿ ನೀನ್ ಹೋಗಿ ಆಡುವಂತ ಗ್ರೌಂಡ್ ಅಲ್ಲಿ ಬಿಡ್ತಾರೋ ಆ ರೀತಿ ಸೂರಿ ಸರ್ ನಮ್ಮನ್ನ ಬಿಫೋರ್ ಅಷ್ಟು ನೀಟಾಗಿ ತಯಾರು ಮಾಡಿರ್ತಾರೆ. ಆಮೇಲೆ ಅವ್ರು ಎಲ್ರು ಅನ್ಕೊಂಡಿರ್ತಾರೆ ತುಂಬಾ ಸ್ಟ್ರಿಕ್ಟ್ ಅದು ಇದೇನಿಲ್ಲ, ತುಂಬಾ ಒಳ್ಳೆ ಸ್ಪೇಸ್ ಕೊಡ್ತಾರೆ ಆರ್ಟಿಸ್ಟ್ಗೆ. ಈಗ ನಾವು ಮಾಡ್ತಾ ಇರೋದನ್ನ ಅವ್ರು ಬಂದು ಹೇಳಿ ತಿಳಿಸಿ ಹೋಗ್ತಾರೆ, ನೋಡಿ ಹಿಂಗ್ ಆಗ್ತದೆ, ಈ ಸ್ಟೈಲಲ್ಲಿ ನಿಮ್ ಸ್ಟೈಲಲ್ಲಿ ಮಾಡಿ ಅಂತ. ಅದ್ ಖುಷಿ ಕೊಡುತ್ತೆ. ಅದರಿಂದ ನಾನು ತುಂಬಾ ಕಲ್ತಿದ್ದೀನಿ ಸೂರಿ ಸರ್ ಇಂದ. ಓಕೆ. ಸೊ ಇನ್ನೊಂದು ಏನು ಪ್ರಮುಖ ವಿಚಾರ ಅಂದ್ರೆ ನನ್ಗೆ ಇರೋ ಕುತೂಹಲ, ನಿಮ್ಮ ಮನೇಲಿ ಯಾರಾದ್ರೂ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಂದ ಬಂದಿದಾರ, ಸಿನಿಮಾ ಸಂಬಂಧಿಸಿದವ್ರು ಯಾರಾದ್ರೂ ಇದಾರಾ, ಅಥವಾ ನೀವೊಬ್ರೇ ಫಸ್ಟ್ ಆರ್ಟಿಸ್ಟಾ ಹೇಗೆ ಅಂತ? ಆಕ್ಚುಲಿ ಇದು ಪ್ರಶ್ನೆ ಖುಷಿ ಆಯ್ತು. ಏನಂದ್ರೆ ನಮ್ಮ ತಾತ ಏನಿದಾರೆ, ನಮ್ಮ ಅವ್ರ ತಂದೆ ಅವರು ಒಂದಷ್ಟು ನಾಟಕಗಳು ಮಾಡಿದ್ದಾರೆ. ಸೊ Okay. ನಮ್ಮ ತಾತ ಅವ್ರ ಊರ್ ಬಂದ್ಬಿಟ್ಟು ಚಾಮರಾಜನಗರದ ಹತ್ರ, ಸಿಂಗನಲ್ಲೂರ್ ಪಕ್ಕ ಕಾಮಗೆರೆ ಅಂತ. ಸೊ ಅವರು ಅಲ್ಲಿ ಈಗ ಅಣ್ಣ ಅವರು ಎಲ್ಲ ಅದೆಲ್ಲ ಮಾಡಿದಾರ. ಅವ್ರು ನಮ್ ತಂದೆ ಹೇಳ್ತಾ ಇರ್ತಾರೆ ಯಾವಾಗಾದ್ರೂ ಒಂದೊಂದ್ಸಲಿ ಹಿಂಗಿದ್ರು ಅವರು ನಾಟಕ ಮಾಡ್ತಾ ಇದ್ರು ಅಂತ. ಸೊ ವಿತೌಟ್ ನಾಲೆಜ್ ಅದೆಲ್ಲೋ ಬಂದಿದೆ ಅಲ್ಲಿಂದ ನನಗೆ ಅನ್ನೋದು ಒಂದು ಇದು. ಬಟ್ ನಮ್ ತಂದೆ ಕೂಡ ಒಂದಷ್ಟು ಹಳೆ ಸಿನಿಮಾದಲ್ಲೆಲ್ಲ ಕೆಲಸ ಮಾಡಿದ್ದಾರೆ. ನಮ್ ತಂದೆ ಡ್ರೈವರ್ ಆಗಿ ಮಾಡ್ತಾ ಇದ್ರು. ಸೊ ಡ್ರೈವರ್ ಆಗಿ ಹಂಗೆ ಇರ್ಬೇಕಾದ್ರೆ ಯಾವ್ದೋ ಒಂದ್ ಸಣ್ಣ ಪುಟ್ಟ ಅದೊಂದು ಹಿಂಗ್ ಬಂದ್ ಹೋಗುವಂತ ಪಾತ್ರಗಳೆಲ್ಲ ಮಾಡಿದ್ದಾರೆ. ಸೊ ಅದೇ ಇಲ್ಲಿಗೆಲ್ಲೋ ಕರ್ಕೊಂಬಂತು ಅನ್ನೋದು ನನ್ಗೆ. ಬಟ್ ನಾನ್ ಚಿಕ್ಕ ವಯಸ್ಸಿಂದ ಅನ್ಕೊಂತಾ ಇದ್ದೆ ಸಿನಿಮಾ ಮಾಡ್ಬೇಕು. ಸೊ ನನ್ ಏನು ಎಜುಕೇಶನ್ ಅದು ಇದೆಲ್ಲ ಮುಗಿಸ್ಕೊಂಡು ನನ್ ಅದೇನೋ ಡೆಸ್ಟಿನಿ ಕರ್ಕೊಂಬಂತಿಲ್ಲ. ಸೊ ಕಲೆ ಅನ್ನೋದು ನಿಮ್ಮ ರಕ್ತದಲ್ಲಿ ಇದೆ. ತಾತಯಿಂದ ತಂದೆಯಿಂದ ನೀವು. ಸೊ ನಿಮ್ ತಂದೆ ಯಾವತ್ತಾದ್ರೂ ನಿಮ್ ತಂದೆ ಜೊತೆ ಸೆಟ್ಟಲ್ಗೆ ಹೋಗಿದ್ದು ನಿಮ್ಗೆ ನೆನಪೇನಾದ್ರು ಇದೆಯಾ, ಬಾಲ್ಯ ಚಿಕ್ಕವರಿದ್ದಾಗ ಅಥವಾ ಯಾವಾಗ್ಲಾದ್ರು? ಇಲ್ಲ, ನಾವ್ ಆಕ್ಚುಲಿ ಹಂಗ ಆ ತರದ್ ಏನೂ ನೆನಪಿಲ್ಲ. ನಮ್ ತಂದೆ ಬೇಸಿಕಲಿ ಡ್ರೈವರು. ಅವ್ರು ಆತರ ಸೆಟ್ಟು ಅದು ಇದೆಲ್ಲ ನಮ್ಗೇನು ಗೊತ್ತಿಲ್ಲ. ಬಟ್ ಇದೆಲ್ಲ ಅವ್ರು ಹಿಂಗ್ ಹೇಳಿದಾಗ ನಮ್ಗೆ ಗೊತ್ತಾಯ್ತು. ಮತ್ತೆ ಒಂದು ಅದ್ಯಾವ್ದೋ ಒಂದು ಇದು ಅಪರಾಧಿ ಅನ್ನೋ ಸಿನಿಮಾದಲ್ಲಿ ಅಂಬರೀಷ್ ಅವ್ರ ಜೊತೆ ಎಲ್ಲ ಮಾಡಿದ್ದು, ಕುದುರೆ ಮುಖ ಆ ತರದ್ರಲ್ಲಿ ಯಾವಾಗಾದ್ರೂ ಸಿನಿಮಾ ಬಂದಾಗ ಅದ್ ಒಂದ್ ಸೆಕೆಂಡ್ ಹಿಂಗ್ ಹೋಗುತ್ತೆ, ಅವಾಗ ತೋರ್ಸವ್ರು. ಸೊ ಅವಾಗ ನೋಡ್ ಖುಷಿ ಆಗ್ತಿತ್ತು. ಇವತ್ತು ಅದೇ ಅಂಬರೀಷ್ ಅವ್ರ ಮಗನ್ ಜೊತೆ ಸಿನಿಮಾ ಮಾಡ್ತಾ ಇದೀವಿ. ಅದೊಂದು ನಮ್ ತಂದೆಗೂ ಖುಷಿ ಪಡುವಂತ ವಿಷಯ. ನನ್ಗೆ ಎಲ್ಲದಕ್ಕಿಂತ ಸೂರಿ ಸರ್ ಜೊತೆ, ಅಭಿಷೇಕ್ ಅವ್ರ ಜೊತೆ, ಅಂಬರೀಷ್ ಅವ್ರ ಮಗನ್ ಜೊತೆ ಮಾಡಿರೋ ಇನ್ನ ದೊಡ್ಡ ಖುಷಿ. ಓಕೆ. ಸೊ ಅಂಬರೀಷ್ ಅವ್ರ ಮಗನ್ ಜೊತೆ ಮಾಡಿದ್ದು ನಿಮ್ಗೆ ಖುಷಿ. ಅಂಬರೀಷ್ ಅವ್ರ ಸಿನಿಮಾದಲ್ಲಿ ಅವರು ಇದ್ದಿದ್ದು ಅವ್ರಿಗೂ ಒಂಥರ ಖುಷಿ. ಒಂದು ಚಿಕ್ಕ ರೋಲ್ ಆದ್ರೂ ಕೂಡ ಅದು ಖುಷಿ ಇದ್ದೇ ಇರುತ್ತೆ. ಸೊ ಬ್ಯಾಡ್ ಮ್ಯಾನರ್ ಸಿನಿಮಾನ ನಿಮ್ಮ ಮನೆಯವರು ಮನೆಯಲ್ಲಿ ನೋಡಿದ್ರೆ ಫಸ್ಟ್ ಅವ್ರ ರಿಯಾಕ್ಷನ್ ಹೇಗಿತ್ತು, ಏನಿತ್ತು? ಅದೇ ನೋಡಿದ್ರು, ಎಲ್ಲ ನೋಡಿದಾರೆ ಮನೇಲಿ. ಅವರು ಎಲ್ಲ ಖುಷಿ ಪಟ್ರು. ಆಕ್ಚುಲಿ ಚೆನ್ನಾಗ್ ಮಾಡಿದ್ಯಾ, ಇನ್ನು ಚೆನ್ನಾಗ್ ಮಾಡು, ಮುಂದೆ ಹೆಸರು ಬರುವಂತದ್ದು ಕೆಲ್ಸಗಳು ಮಾಡ್ತಾ ಹೋಗು, ಚೆನ್ನಾಗ್ ಮಾಡು ಅಂತ ಹೇಳಿದ್ರು ಅಷ್ಟೇ. ಬಟ್ ಇಷ್ಟೊಂದು ಖಡಕ್ ಲುಕ್ಕು, ಈ ತರದ್ದು ರಗಡ್ ಅವತಾರ ಅದೆಲ್ಲ ನೋಡಿ ಅವ್ರಿಗೆ ಅನ್ಸಿದ್ದು ಇದು ನಿಜಕ್ಕೂ ನಮ್ಮ ಮಗಾನೇನ ಅಂತ ಒಂದ್ ಏನಾದ್ರು ಡೌಟ್ ಗಿಟ್ ಬಂತ? ಯಾಕಂದ್ರೆ ನಿಮ್ಮನ್ನ ಆ ತರ ನೋಡೇ ಇರಲ್ಲ ಅವ್ರ ಮನೆಯಲ್ಲಿ. ಫಸ್ಟ್ ಪ್ರಶ್ನೆ ಕೇಳಿದವ್ರು ಇಷ್ಟೊಂದು ಸಿಗರೇಟ್ ಸೇತ್ಯ ಅಂತ. ಯಾಕಂದ್ರೆ ಮನೇಲಿ ಅದೆಲ್ಲ ಏನೂ ಗೊತ್ತಿರ್ಲಿಲ್ಲ. ನೋಡಿದಷ್ಟು ಇಷ್ಟು ಸಿಗರೇಟ್ ಸೇದ್ಯಾ ನೀನು ಗೊತ್ತಿರ್ಲಿಲ್ಲ ಅಂತ ಕೇಳಿದ್ರು. ಅದೇ ಈಗ ಸೂರಿ ಸರ್ ಅಂದ್ರೆ ಅವ್ರ ಪ್ರತಿಯೊಂದು ಸಿನಿಮಾದಲ್ಲೂ ಅವ್ರೆಲ್ಲಾ ಕ್ಯಾರೆಕ್ಟರ್ಸ್ ನೋಡ್ಕೊಂಬಂದ್ರೆ ಆ ಮೇಕ್ ಅವರೇ ಬೇರೆ ಇರುತ್ತೆ. ಸೊ ಫಸ್ಟ್ ಟೈಮ್ ಅವರು ನೋಡಿದಾಗ ಒಂಥರ ಶಾಕ್, ಹಿಂಗ್ ಕಾಣ್ಚೆ ನೀನು ಈ ತರ ಇಷ್ಟೊಂದು ಭಯಂಕರವಾಗಿ, ಹುಷಾರು ಮಕ್ಳಿಗೆಲ್ಲ ನೋಡಿದ್ರೆ ಎದುರುಕೊಂತಾರೆ ಇನ್ಮೇಲಿಂದ ನಿಂದ ಅಂತ. ಆ ಕಣ್ಣಿಂದು ಆ ವಿಷಯ ಡೀಟೇಲಿಂಗ್ ಎಲ್ಲ ಬಂದಾಗ ಅವ್ರು ಕೇಳಿದ್ರು, ಹಿಂಗೆ ಕಣ್ಣೆಲ್ಲ ಓಕೆನಾ? ಈಗ ನಮ್ಗೆ ಯಾಕಂದ್ರೆ ಎಷ್ಟೊಂದ್ ಕಡೆ ನೋಡಿದಾಗ ಆಡಿಯನ್ಸ್ ಕೇಳೋರು, ಸರ್ ಕಣ್ ಚೆನ್ನಾಗಿದ್ಯಾ ಅಂತ. ಅದೇ ರೀತಿ ಮನೇಲೂ ಒಂದ್ ಶಾಕ್ ಆಯ್ತು. ಅದ್ರ ಬಗ್ಗೆ ಕೇಳಿದ್ರು, ಅದ್ ಹೆಂಗ್ ಮಾಡ್ತಾರೆ ಮೇಕಪ್ ಏನು ಅದು ಇದು ಅಂತೆಲ್ಲ. ಸೊ ಅದೊಂದಷ್ಟು ವಿಷಯಗಳು ಹೇಳ್ದೆ ಅಷ್ಟೇ. ಓಕೆ. ಸಿನಿಮಾ ದೊಡ್ಡದು ಚಿಕ್ಕದು, ಪಾತ್ರ ದೊಡ್ಡದು ಚಿಕ್ಕದು, ಒಬ್ಬ ನಮ್ಮ ಜೊತೆ ಇದ್ದವರು ಯಾರಾದ್ರೂ ಹೀರೋ ಆದಾಗ ಅಥವಾ ಯಾವ್ದೋ ಒಂದು ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತಂದಾಗ ಸುತ್ತಮುತ್ತ ಕ್ರಿಯೇಟ್ ಆಗುವಂತಹ ಒಂದು ವೈಬು ಅಥವಾ ಅದೊಂದು ರೆಸ್ಪಾನ್ಸೇ ಬೇರೆ. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಈಗ ಒಂಥರ ತುಂಬಾ ಕ್ಲೋಸ್ ಫ್ರೆಂಡ್ ಇದ್ದವ್ರದ್ದು ಒಂಥರ ಪ್ರೌಡ್ ಮೂಮೆಂಟ್ ಇರುತ್ತೆ, ಪ್ರೌಡ್ ಫೀಲ್ ಇರುತ್ತೆ. ಅವು ನನಗೆ ನನ್ನ ಫ್ರೆಂಡ್ ಒಬ್ಬ ಸಿನಿಮಾದಲ್ಲಿ ಹೋಗಿದ್ದಾನೆ, ಆಕ್ಟ್ ಮಾಡಿದ್ದಾನೆ ಸೊ ಅಂತ. ಸೊ ಬ್ಯಾಡ್ ಮ್ಯಾನರ್ಸ್ ವಿಚಾರದಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ರೆಸ್ಪಾನ್ಸ್ ಹೇಗಿತ್ತು, ಏನ್ ಕತೆ? ನಾನು ಅಂದ್ರೆ ಈಗ ನನ್ನ ಫ್ರೆಂಡ್ಸ್ ನನ್ನ ಜೊತೆಗೆ ಅವಾಗಿಂದ ನನ್ನ ಕಾಲೇಜ್ ಡೇಸ್ ಇಂದ ಅವರೆಲ್ಲ ಯಾರಿದ್ದಾರೆ ಅವ್ರಿಗೆ ಒಂದ್ ವಿಷಯ ಒಂದು ಕ್ಲಿಯರ್ ಆಗಿ ಚೆನ್ನಾಗಿ ಗೊತ್ತಿತ್ತು. ಯಾಕಂದ್ರೆ ನಾನು ಯಾವಾಗ್ಲೂ ಹೇಳ್ತಿದ್ದೆ, ನಾನು ನನ್ನ ಕರಿಯರ್ ಅಲ್ಲಿ ನಾನು ಸೂರಿ ಸರ್ ಜೊತೆ ಒಂದು ಸಿನಿಮಾ ಮಾಡ್ಬೇಕಂತ ಅವ್ರಿಗೆ ಅವಾಗಿಂದ ಗೊತ್ತಿತ್ತು. ನಾನು ಅಷ್ಟು ಇಷ್ಟಪಡ್ತೀನಿ ಸರ್ನ. ಯಾಕಂದ್ರೆ ಅವರು ಒಂದ್ ಟೈಮಲ್ಲಿ ಇಂಡಸ್ಟ್ರಿಗೆ ಬಂದಾಗ ನಾವ್ ಇನ್ನ ಸ್ಕೂಲ್ಗೆ ಏನೋ ಹೋಗ್ತಾ ಇದ್ವಿ, ಸ್ಕೂಲ್ ಬಂಕಕ್ ಹೋಗಿ ದುನಿಯಾ ಸಿನಿಮಾ ನೋಡಿದ್ದು. ಸೊ ಅಷ್ಟು
ಅಂದ್ರೆ ಅವ್ರು ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಕಲಿಯೋದಕ್ಕೆ ಅಷ್ಟು ಇಷ್ಟ ಆಯ್ತು. ಸೊ ಸೂರಿ ಸರ್ ಜೊತೆ ಮಾಡ್ತಾ ಇದೀನಿ ಅಂತ ಅವ್ರೆಲ್ರಿಗೂ ಖುಷಿ ಇತ್ತು. ಬಟ್ ಅದ್ ನಾನ್ ಯಾವತ್ತು ಯಾರಿಗೂನು ಹಿಂಗ್ ಬರುತ್ತೆ ಪಾತ್ರ, ಹಿಂಗಿರುತ್ತೆ ಲುಕ್, ಯಾವ್ದೋ ಒಂದ್ ಫೋಟೋ ತೋರಿಸಿಲ್ಲ, ಏನು ಹೇಳಿಲ್ಲ. ಬಿಲ್ಡಪ್ ಎಲ್ಲ ಕೊಟ್ಟಿರ್ಲಿಲ್ಲ. ಏನು ಇಲ್ಲ. ಕೆಲಸ ನಡೀತಾ ಇದೆ, ನೀವು ಆನ್ ಸ್ಕ್ರೀನ್ ನೋಡಿ ಅವಾಗೆ ಅಂತ ಹೇಳಿದೆ. ಸೊ ಅವರು ಫಸ್ಟ್ ಟೈಮ್ ನೋಡಿದಾಗ ಆ ಲುಕ್ ಇದೆಲ್ಲ ನೋಡಿದಾಗ ಅವರು ಈ ಗುರು ನೀನ್ ತುಂಬಾ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ತುಂಬಾ ಡಿಫ್ರೆಂಟ್ ಆಗಿರ್ತೀರಾ ಹಂಗೆ ಹಿಂಗೆ ಅಂತ ಹೇಳುದು. ಓಕೆ. ಸೊ ಈಗ ಬ್ಯಾಡ್ ಮ್ಯಾನರ್ಸ್ ಅಲ್ಲಿ ವಿಲನ್ ಆಗಿ ಅಬ್ಬರಿಸಿ ಒಬ್ಬರಿದ್ದೀರಾ. ಸೊ ಈಗ ಹೇಗೆ ಬಿಲ್ಡಪ್ ಎಲ್ಲ ತಗೋತೀರಾ ಫ್ರೆಂಡ್ ಸರ್ಕಲ್ ಮುಂದೆ, ನಾನ್ ಗೊತ್ತಲ್ಲ ಮಗೈ ಹಂಗೆ ಹಿಂಗೆ ಅಂತ? ಇಲ್ಲ ಸರ್, ಆಕ್ಚುಲಿ ಈಗ್ಲೂ ನಮ್ಮ ಫ್ರೆಂಡ್ಸ್ ಅವ್ರು ಇವರೆಲ್ಲ ಊಟಕ್ಕೆ ಹೋದಾಗ ಅವರು ಒಂದ್ ಮಗೈ ಪಾನ್ ಫೋಟೋ ಹೊಡೆದ್ಬಿಟ್ಟು ನನಗೆ ಕಳಿಸ್ತಾರೆ, ಮಗೈ ತಿಂತ ಇದೀನಿ ನೋಡು ಅಂತ. ಸೊ ಈ ತರ ಅಂದ್ರೆ ಈಗ ಕ್ಯಾರೆಕ್ಟರ್ ಹೆಸರು ಅವ್ರ ತಲೆಯಲ್ಲಿ ಕೂತು ಅದೆಷ್ಟು ರಿಜಿಸ್ಟರ್ ಆಗಿದಾಗ ಈ ತರದ್ ಏನೋ ಒಂದು ಸೆಂಡ್ ಮಾಡಿದಾಗ ಖುಷಿ ಆಗುತ್ತೆ. ಎಲ್ಲೋ ನಾನು ಮಾಡಿರೋ ಕೆಲಸ ಒಂದ್ ರೀಚ್ ಆಗ್ತಾ ಇದೆ, ನೋಡಿದ್ರೆ ತಲುಪ್ತಾ ಇದೆ ಅನ್ನೋ ಒಂದು ಖುಷಿ ಇದೆ. ಸೊ ಸುಮಾರು ಜನ ಅಂದ್ರೆ ಈಗ ಬ್ಯಾಡ್ ಮ್ಯಾನರ್ಸ್ ಸಿನಿಮಾ ನೋಡಾದ್ಮೇಲೆ ಸುಮಾರು ಜನ ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ. ಅಭಿಷೇಕ್ ಅವರ ಅಭಿನಯ ಜೊತೆಗೆ ಆಕ್ಟಿಂಗ್ ಜೊತೆಗೆ ನಿಮ್ಮ ಆಕ್ಟಿಂಗ್ ಕೂಡ ಮೆಚ್ಕೊಂಡಿದ್ದಾರೆ, ವಿಮರ್ಶೆ ಮಾಡಿದ್ದಾರೆ, ಹೊಗಳಿದ್ದಾರೆ. ಸೊ ನಿಮಗೆ ಸಿಕ್ಕಿರೋ ಪೋಸ್ಟ್ ಬ್ಯಾಡ್ ಮ್ಯಾನರ್ಸ್ ಅಂದ್ರೆ ಬ್ಯಾಡ್ ಮ್ಯಾನರ್ಸ್ ರಿಲೀಸ್ ಆದ್ಮೇಲೆ ನಿಮ್ಗೆ ಸಿಕ್ಕಿರುವಂತ ಒಂದು ಯಾವ್ದಾದ್ರು ಒಂದು ಬೆಸ್ಟ್ ಕಾಂಪ್ಲಿಮೆಂಟ್? ನನಗ್ ಬೆಸ್ಟ್ ಕಾಂಪ್ಲಿಮೆಂಟ್ ಏನು ಅಂತ ಹೇಳಿದ್ರೆ ಅದೇ, ನೀವು ಆನ್ ಸ್ಕ್ರೀನ್ಗೂ ಆಫ್ ಸ್ಕ್ರೀನ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಅಂದ್ರೆ ನಾರ್ಮಲ್ ಆಗಿ ಇಷ್ಟ ಜನ ಒಳ್ಳೆ ಹಿಂಗ್ ಹುಡುಗನ್ ಚಾಕ್ಲೇಟ್ ಹುಡುಗನ್ ತರ ಇರ್ತೀರ, ಅಲ್ಲಿ ಹಿಂಗೆ ಅಷ್ಟು ಭಯಂಕರವಾಗಿ ಎಸ್ಪೆಷಲಿ ಆ ತಾರಾ ಅವ್ರಿಗೆ ಒಂದು ಎದುರಿಸೋ ಸೀನ್ ಇದೆಯಲ್ಲ, ಅದೆಲ್ಲ ನೋಡಿದಾಗ ನೀವೇನಾ ಅಂತ ಕೇಳ್ತಾರೆ. ಅಂದ್ರೆ ನಾನೆಲ್ಲೋ ನಾನು ಆಕ್ಟ್ ಮಾಡಿರೋದು ಅವ್ರಿಗೆ ರೀಚ್ ಆಗಿದೆ, ಅಂದ್ರೆ ಎದುರಿಸೋ ತರ ಬೇರೆ ಏನೋ ಒಂಥರ ಮಾಡಿದಾಗ ಅವ್ರು ರೀಚ್ ಆಗಿದೆ ಅಂತ ಹೇಳ್ತಾರಲ್ಲ, ಅದು ಖುಷಿ. ನಾನು ಫಸ್ಟ್ ಶಾರ್ಟ್ ಬಂದ್ಬಿಟ್ಟು ತಾರಾ ಮೇಡಮ್ ಜೊತೆನೆ ಇದ್ದಿದ್ದು. ಅದೇನಿದೆ ನನ್ನ ಫಸ್ಟ್ ಡೇ ಆಫ್ ಬ್ಯಾಡ್ ಮ್ಯಾನರ್ಸ್, ಅದೇ ನಂದು ಫಸ್ಟ್ ಶಾರ್ಟ್ ಸೂರಿ ಸರ್ ಜೊತೆ. ಸೊ ಅದ್ ಮಾಡಿದಾಗ ಅವರು ತಾರಾ ಮೇಡಮ್ ಬಂದು ಹೇಳಿದ್ರು, ತುಂಬಾ ಚೆನ್ನಾಗ್ ಮಾಡ್ದೆ ಕಣೋ, ನಿಜವಾಗ್ಲೂ ಭಯ ಆಯ್ತು ಅಂತ. ಅದು ನನ್ಗೆ ಅವಾಗ್ಲೇ ಸಿಕ್ಕಿದ್ ಬೆಸ್ಟ್ ಕಾಂಪ್ಲಿಮೆಂಟ್, ಖುಷಿ ಇದೆ. ಸೊ ಏನು ಅಂದ್ರೆ ಈಗ ತಾರಾ ಮೇಡಮ್ ಅವರು ಖುಷಿ ಪಟ್ರು ಅಂತ ಹೇಳಿದ್ರಿ, ಜೊತೆಗೆ ಅದು ನಿಮ್ ಫಸ್ಟ್ ಶಾಟ್ ಕೂಡ ಅಂತಾನು ಹೇಳಿದ್ರಿ. ಸೊ ಎಲ್ಲೋ ಒಂದ್ ಕಡೆ ನರ್ವಸ್ನೆಸ್ ಇದ್ದೇ ಇರುತ್ತೆ, ಯಾಕಂದ್ರೆ ಒಂದ್ ಕಡೆ ಸೂರಿ, ಇನ್ನೊಂದ್ ಕಡೆ ತಾರಾ ಮೇಡಮ್, ಅದ್ರಲ್ಲಿ ಬೇರೆ ಫಸ್ಟ್ ಸೀನು ಈ ತರದ್ದು ಹೆದರ್ಸೋ ಸೀನು. ಸೊ ಆ ಮೂಮೆಂಟ್ ನ ಈಗ ರೀಕಾಲ್ ಮಾಡ್ಕೊಳ್ಳೋದಾದ್ರೆ? ಆ ಮೂಮೆಂಟ್ ಅಂದ್ರೆ ಈಗ ಆಕ್ಚುಲಿ ನಾವು ಬೆಳಗ್ಗೆನೆ ಹೋಗಿದ್ದೆ, ಬೆಳಗ್ಗೆನೆ ಸರ್ ಹಿಂಗಿರುತ್ತೆ ಬ್ರೇಕ್ಫಾಸ್ಟ್ ಟೈಮ್ ಅಲ್ಲಿ ಹಿಂಗಿರುತ್ತೆ ಅಂತ ವಿಷಯ ಹೇಳಿದ್ರು. ಸೊ ನಾನು ಬೆಳಗ್ಗೆಯಿಂದ ಅಬ್ಸರ್ವ್ ಮಾಡಿದೆ ಸರ್, ಅಂದ್ರೆ ಸರ್ ನನಗೆ ಫಸ್ಟ್ ಟೈಮ್ ಅಲ್ವಾ, ಅಂದ್ರೆ ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇರೋದು. ನನ್ಗೆ ಅವ್ರ ಸ್ಟೈಲ್, ಅವ್ರ ಮೇಕಿಂಗ್ ಸ್ಟೈಲ್ ಏನು ಗೊತ್ತಿಲ್ಲ. ಬೆಳಗ್ಗೆಯಿಂದ ನಾನು ಕುತ್ಕೊಂಡು ನೋಡ್ತಾ ಇದ್ದೆ ಹೆಂಗೆ ಏನಾಗುತ್ತೆ ಅಂತ. ಸೊ ಅಲ್ಲಿಗೆ ಒಂಚೂರು ಆಲ್ಮೋಸ್ಟ್ ಆ ಪಿಚ್ಚಿಗೆ ಅಡ್ಜಸ್ಟ್ ಆಗಿದೆ. ಸೊ ಅದು ಇನ್ನೊಂದು ಸಂಜೆ ಮ್ಯಾಜಿಕ್ ಲೈಟ್ ಟಕ ಟಕ ಅಂತ, ಅದು ನಾನು ಪ್ರತಿ ಒಂದು ಸಿನಿಮಾ ಮಾಡ್ಬೇಕಂದ್ರೂ ಝೀರೋ ಇದು ಫಸ್ಟ್ ಸಿನಿಮಾ ಅನ್ಕೊಂಡ್ ಮಾಡ್ತೀನಿ. ಸೊ ಅದೇನು ಬೆಳಗ್ಗೆಯಿಂದ ಡೆಡಿಕೇಟ್ ಮಾಡಿದೆ, ಅದು ಸಂಜೆಗೆ ಕರೆಕ್ಟ್ ಫಲ ಕೊಡ್ತು, ಚೆನ್ನಾಗಾಯ್ತು. ಸೊ ಇದೆಲ್ಲದರ ಆಚೆ ಬ್ಯಾಡ್ ಮ್ಯಾನರ್ಸ್ ಬಿಡುಗಡೆಗೆ ಮುಂಚೆ ಅಥವಾ ಬಿಡುಗಡೆ ಆದ್ಮೇಲೆ ಯಾವ್ದಾದ್ರು ಒಂದು ಅನ್ಫಾರ್ಗೆಟಬಲ್ ಮೆಮೊರಿ ಅಥವಾ ಮೂಮೆಂಟ್ ಇದೆಯಾ? ಬ್ಯಾಡ್ ಮ್ಯಾನರ್ಸ್ ಬಿಡುಗಡೆ ಅದೇ ಸೂರಿ ಸರ್ ಜೊತೆ ಕೆಲಸ ಮಾಡಿರೋದೇ ಇಡೀ, ನಾನು ಅವ್ರ ಜೊತೆ ಇವಾಗ ಏನು ಸಮಯ ಕಳೆದಿದ್ದೀನಿ ಇಡೀ ಬ್ಯಾಡ್ ಮ್ಯಾನರ್ಸ್ ಅದಷ್ಟು ದಿನ, ಅದಷ್ಟು ಅನ್ಫರ್ಗೆಟಬಲ್ ಮೂಮೆಂಟ್. ಅದ್ರ ಜೊತೆಗೆ ನನ್ ಸೂರಿ ಸರ್ನ ರೀಚ್ ಅಂದ್ರೆ ಅವ್ರನ್ನ ಪರಿಚಯ ಮಾಡ್ಕೊಟ್ಟಿದ್ದು ಇವಾಗ ಬ್ಯಾಡ್ ಮ್ಯಾನರ್ಸ್ ಸಿಗೋದಾಗ್ಲಿ ಕಾರಣ ಬಂದ್ಬಿಟ್ಟು ಮಾಸ್ತಿ ಸರ್. ಅವ್ರಿಬ್ರು ಮಾರ್ಗದರ್ಶನ. ಅಂದ್ರೆ ನಾನು ಅವ್ರನ್ನ ಫಾಲೋ ಮಾಡ್ತೀನಿ, ಇಬ್ರನ್ನ. ಅವ್ರು ಹೇಳಿದ್ನ ತಗೊಂತೀನಿ, ಸ್ವೀಕರಿಸ್ತೀನಿ, ಲೈಫಲ್ಲಿ ಕಲ್ತಿದ್ದೀನಿ. ಸೊ ಇದು ನನ್ನ ಇದು ನಾಟ್ ಓನ್ಲಿ ಫಾರ್ ದ ಬ್ಯಾಡ್ ಮ್ಯಾನರ್ಸ್, ಇಡೀ ನನ್ನ ಲೈಫ್, ನನ್ನ ಕರಿಯರ್ಗೆ ಅವ್ರಿಬ್ರು ಮಾರ್ಗದರ್ಶನ, ದಟ್ಸ್ ಅನ್ಫರ್ಗೆಟಬಲ್. ಸೊ ನಾವಾಗ್ಲೇ ಮಾತಾಡ್ತಾ ಇದ್ದಂಗೆ ಫಸ್ಟ್ ನೀವು ಹೀರೋ ಆಗಿ ಬಂದವರು, ಆಮೇಲೆ ಈಗ ಬ್ಯಾಡ್ ಮ್ಯಾನರ್ಸ್ ಅಲ್ಲಿ ವಿಲನ್ ಆದವರು. ಸೊ ಒಂದನೇ ಸಿನಿಮಾಯಿಂದ ಎರಡನೇ ಸಿನಿಮಾಗೆ ಈ ಚೇಂಜ್ ಓವರ್ ಅಲ್ಲಿ ತುಂಬಾನೇ ಅಂದ್ರೆ ಸವಾಲುಗಳು ಇರ್ತವೆ ಆಬ್ವಿಯಸ್ಲಿ, ಯಾಕಂದ್ರೆ ಹೀರೋ ಆಗೋ ಮಾಡೋದಕ್ಕೂ ವಿಲನ್ ಆಗಿ ಮಾಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಸೊ ಈ ವರ್ಸಟಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಈ ಇದು ಹೆಂಗ್ ಸಾಧ್ಯ ಆಯ್ತು ವರ್ಸಟಾಲಿಟಿ ನಿಮಗೆ? ಅದಕ್ಕೆ ಏನಾದ್ರು ಪ್ರಿಪ್ರೇಷನ್ ಮಾಡ್ಕೊಂಡಿದ್ರ ಮೆಂಟಲಿ, ಫಿಸಿಕಲಿ? ಇಲ್ಲ, ನನ್ಗೆ ಅದೇ ಸರ್ ಹಿಂಗೆ ಕಾಲ್ ಮಾಡ್ತಾರೆ ಆಫೀಸ್ ಬನ್ನಿ ಅಂತ ಹೇಳಿದಾಗ ಹೋದೆ. ಆಫೀಸಲ್ಲಿ ಹೋಗಿದ ತಕ್ಷಣ ನನ್ನ ಕಾಸ್ಟ್ಯೂಮ್ ಹೇಗಿರುತ್ತೆ, ನನ್ನ ಲುಕ್ ಹೇಗಿರುತ್ತೆ, ನನ್ನ ಮಾತು ಹೇಗಿರುತ್ತೆ, ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತ ಹೇಳಿದ್ರು.
ಸೊ ಅವತ್ತಿಂದನೇ ನಾನು ಒಂದ್ ಚೂರ್ ಅದನ್ನ ಒಳಗಡೆ ಹಾಕೊಳ್ತಾ ಹೋದೆ. ಇನ್ನ ನಾನ್ ವರ್ಸಾಟಿಲಿಟಿ ಅದೆಲ್ಲ ನನ್ಗೇನ್ ಅಷ್ಟು ಗೊತ್ತಿಲ್ಲ, ಬಟ್ ಇವತ್ತು ಏನು ತೆರೆ ಮೇಲೆ ನೋಡಿದರೆ ಜನ ಅದನ್ನ ಪಾತ್ರ ಒಪ್ಕೊಂಡಿದ್ದಾರೆ, ಇಲ್ಲ ಮಗೈ ಅಂತ ಕರೀತಾರೆ, ಇಲ್ಲ ಅದಕ್ಕೊಂದು ವಿಜಿಲ್ ಹೊಡೆದಿದ್ರೆ ಅದಷ್ಟು ಕ್ರೆಡಿಟ್ಸು ಸೂರಿ ಸರ್ಗೆ ಹೋಗ್ಬೇಕು. ಯಾಕಂದ್ರೆ ನಾವೇನಿದ್ರು ಮಾಡೋರು, ಬಟ್ ಮಾಡ್ಸೋರು ಅವರು. ಇದ್ ಹಿಂಗೆ ಇರ್ಬೇಕು, ಇದ್ ಹೀಗೆ ಬೇಕು, ಇದ್ ಹೀಗೆ ಆಗ್ಬೇಕಂತ ಹೇಳಿ ಅಷ್ಟು ಚೆನ್ನಾಗಿ ನಮ್ನ ಪ್ರಿಪೇರ್ ಮಾಡಿ ಮಾಡ್ಸಿದ್ರು. ಸೊ ಇವಾಗ ಅದೇನಿದ್ರು ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು. ಸೊ ಸರ್, ಸೂರ್ಯ ಅವರಿಂದ ರೋಚಿತ್ ಕಲ್ತಿದ್ದೇನು? ಒಬ್ಬ ಆರ್ಟಿಸ್ಟ್ ಒಂದು ಕ್ಯಾರೆಕ್ಟರ್ನ ಎಷ್ಟು ಸಟಲ್ಡ್ ಆಗಿ ಮಾಡ್ಬೋದು ಅಂದ್ರೆ, ಅವನು ಅದನ್ನ ಒಳಗಡೆ ಹಾಕೊಂಡ್ರೆ ಆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಅದು ತಾನಾಗೆ ಬರುತ್ತೆ ಅನ್ನೋದನ್ನ ಕಲ್ತೆ. ಮತ್ತೆ ಜೀವನಕ್ಕಾಗುವಷ್ಟು ತುಂಬಾ ಅಂಶಗಳು ಕಲ್ತಿದ್ದೀನಿ. ಬಿಕಾಸ್ ನಾನು ಸರ್ ಒಟ್ಟಿಗಿದ್ದು ಬರೀ ಸಿನಿಮಾ ಕಲ್ತೆ ಅಂತ ಹೇಳಲ್ಲ, ಜೀವನಕ್ಕಾಗಂತೂ ತುಂಬಾ ಕಲ್ತಿದ್ದೀನಿ. ಹೇಗಿರ್ಬೇಕು, ಹೇಗ್ ಬದುಕ್ಬೇಕು, ಮುಂದೆ ಹೆಂಗೆ ಪ್ರಿಪೇರ್ ಆಗ್ಬೇಕು, ಇಲ್ಲ ಒಂದು ಪಾತ್ರಕ್ಕಾಗ್ಲಿ ಜೀವನಕ್ಕಾಗ್ಲಿ ದೃಷ್ಟಿಕೋನ ಹೇಗಿರ್ಬೇಕು, ಪಾಯಿಂಟ್ ಆಫ್ ವ್ಯೂ ಹೇಗ್ ನೋಡ್ಬೇಕು ಅನ್ನೋದು ತುಂಬಾ ಕಲ್ತಿದ್ದೀನಿ ನೋಡಿ. ಓಕೆ ಸರ್, ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಬ್ಯಾಡ್ ಮ್ಯಾನರ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ, ತುಂಬಾ ಕ್ಯಾರೆಕ್ಟರ್ಗಳಿದಾವೆ. ಸೊ ಎಲ್ಲೋ ಒಂದ್ ಕಡೆ ಬ್ಯಾಡ್ ಮ್ಯಾನರ್ಸ್ ಮಾಡೋ ಟೈಮಲ್ಲಿ ಇರಲಿ, ಅಥವಾ ಮಾಡಿ ಆದ್ಮೇಲೆ ಇರಲಿ, ಅಥವಾ ಬಿಫೋರ್ ರಿಲೀಸ್ ಹಿಂದಿನ ದಿನ ಭಯ ಏನಾರು ಇತ್ತ ನಿಮಗೆ? ಅಂದ್ರೆ ಇಷ್ಟೊಂದು ಕ್ಯಾರೆಕ್ಟರ್ಗಳಿದಾವೆ, ನಂದು ಕ್ಯಾರೆಕ್ಟರ್ ಎಷ್ಟಿದೆಯೋ ಏನೋ, ಎಷ್ಟು ಉಳಿಸ್ಕೊಂಡಿದ್ದಾರೆ ಏನೋ, ಇಲ್ಲ ಆ ಥರದ್ದು ಏನಾದ್ರು ಒಂದು ಮನಸ್ಸಲ್ಲಿ ದುಗುಡ ದುಮಾನ ಆತಂಕ ಇತ್ತ, ಅಥವಾ ಹೇಗೆ ಅಂತ? ಇಲ್ಲ ಆತರ ನನ್ಗೆ ಯಾವತ್ತೇನು ಇರ್ಲಿಲ್ಲ. ಬಟ್ ಏನಂದ್ರೆ, ನಾವು ಬಿಫೋರ್ ರಿಲೀಸ್ ನಾವು ಯಾರು ಸಿನಿಮಾ ನೋಡಿರ್ಲಿಲ್ಲ. ಫಸ್ಟ್ ಶೋ ಅಲ್ಲಿ ಎಲ್ರು ಒಟ್ಟಿಗೆ, ನಾನಾಗ್ಲಿ ಅಭಿ ಆಗ್ಲಿ, ಇವಾಗ ನನ್ ಜೊತೆ ಮಾಡಿರೋ ಫೀನಿಕ್ಸ್, ಕೇಶಪ್ಪ, ನಾವೆಲ್ಲ ಫಸ್ಟ್ ಟೈಮ್ ಶೋ ನೋಡ್ತಿದ್ವಲ್ಲ. ಫಸ್ಟ್ ಶೋ ಏನು ಹೆಂಗಿರುತ್ತೆ, ಯಾಕಂದ್ರೆ ಶೂಟ್ ಮಾಡಿದಾಗ ನಾವು ಅದ್ ನೋಡಿರ್ತೀವಿ ಆನ್ ಸ್ಕ್ರೀನ್ ವಿತ್ ಸೌಂಡ್, ಅದು ಇದೆಲ್ಲ ನೋಡಿದಾಗ ಅದು ಹೇಗ್ ಕಾಣುತ್ತೆ, ಹೇಗೆ ವೈಭವೀಕರಿಸಿರ್ತಾರೆ, ಅದೆಲ್ಲ ನೋಡಿರಲ್ಲ. ಆ ಕ್ಯೂರಿಯಾಸಿಟಿ ತುಂಬಾ ಇತ್ತು. ಸೊ ಫಸ್ಟ್ ಡೇ ನೋಡಿದಾಗ ನಾನು ಅಭಿನ್ ಅದೇ ನೋಡೋದು, ನಾವೇ ಮಾತಾಡ್ಕೊಂಡು ಕಾಂಪ್ಲಿಮೆಂಟ್ ಮಾಡ್ಕೊಂಡು ಇದ್ವಿ. ಅದ್ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸ್. ಅದೊಂಥರ ಅದು ಎಷ್ಟು ಕೋಟಿ ಕೊಟ್ರು ಆ ಖುಷಿ, ಆ ಅನುಭವ ಸಿಗಲ್ಲ. ಅದು ತುಂಬಾನೇ ಖುಷಿ ಕೊಡ್ತು. ಸೊ ನೀವು ಹೇಳ್ತಾ ಇದ್ರಿ ಫಸ್ಟ್ ಶೋ ಸಿನಿಮಾ ನೋಡಿದಾಗ ತುಂಬಾ ಖುಷಿ ಆಯ್ತು ಅಂತ. ಸೊ ಆಬ್ವಿಯಸ್ಲಿ ಹಿಂದಿನ ದಿನ ಒಂದು ನರ್ವಸ್ನೆಸ್ ಇದ್ದೇ ಇರುತ್ತೆ, ಯಾಕಂದ್ರೆ ನಾಳೆ ಸಿನಿಮಾ ರಿಲೀಸು, ಹೇಗೆ ರಿಸೀವ್ ಮಾಡ್ತಾರೆ ಅಂತ. ಅದು ಆ ನರ್ವಸ್ನೆಸ್ಸು ಸಿನಿಮಾ ರಿಲೀಸ್ ಆದಾಗ ಹೋಗುತ್ತೆ ಆ್ಯಕ್ಚುಲಿ, ಅದು ಫಸ್ಟ್ ಡೇ ರೆಸ್ಪಾನ್ಸ್ ಕಂಡಾಗ. ಸೊ ಫಸ್ಟ್ ಡೇ ರೆಸ್ಪಾನ್ಸಲ್ಲಿ ನಿಮ್ಮ ಸ್ಕ್ರೀನ್ ಅಪಿಯರೆನ್ಸ್ ಬಂದಾಗ, ಅಥವಾ ನೀವು ತೆರೆ ಮೇಲೆ ಬಂದಾಗ ಜನ ನಿಮ್ಮ ಬಗ್ಗೆ ಮಾತಾಡಿದ್ದು, ಹೊರಗಡೆ ಬಂದು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ದು, ಯಾಕಂದರೆ ಅವತ್ತು ನೀವು ಥಿಯೇಟ್ರಲ್ಲಿ ಇದ್ರಿ. ಸೊ ಹೊರಗಡೆ ಬಂದು ನಿಮ್ಮನ್ನು ಗುರ್ತು ಹಿಡಿದು ಒಂದು 4-5 ಜನ ಬಂದು ಮಾತಾಡಿಸಿ ಚೆನ್ನಾಗಿ ಮಾಡಿದ್ರ ಅದು ಇದು ಅಂತಂದಾಗ ಆ ಮೂಮೆಂಟ್ ಹೇಗೆ? ಆಬ್ವಿಯಸ್ಲಿ ದಟ್ಸ್ ಲೈಕ್ ಎ ಪ್ರೈಸ್ಲೆಸ್ ಮೂಮೆಂಟ್. ಆ ಕ್ಷಣನ ಮರೆಯೋಕೆ ಆಗೋದಿಲ್ಲ. ಯಾಕಂದ್ರೆ ನಾ ಬಂದು ಜನ ಮಗೈ ಅಂತ ಕರೆದಾಗ, ಇಲ್ಲ ಅಣ್ಣ ಕಣ್ ಚೆನ್ನಾಗಿದೆ ಅಂತ ಕೇಳಿದಾಗ, ವಿಜಿಲ್ ಹೊಡೆದಾಗ, ಒಂದಷ್ಟು ಫೋಟೋ ಹೊಡ್ಸ್ಕೊಂಡಾಗ ಎಲ್ಲೋ ಸಾರ್ಥಕತೆ ಅನ್ಸುತ್ತೆ. ನಾವು ಇಷ್ಟು ವರ್ಷ ಕಷ್ಟಪಡ್ತಾ ಇದ್ದಿದ್ದು, ಇಲ್ಲ ನಾನು ಕನ್ಸೇನ್ ಕಂಡ್ಕೊಂಡಿದ್ದೆ, ಅದು ಇದಕ್ಕೆ ಅಲ್ವಾ, ಇದಾಗ್ತಾ ಇದೆ ಅಲ್ವಾ ಅನ್ನೋ ಒಂದು ಆ ಫೀಲಿಂಗ್ ಹೇಳ್ಕೊಳಕಲ್ಲ, ಅಷ್ಟು ಅದೊಂಥರ ಖುಷಿ ಅದು. ಸೊ ಇದ್ರ ಜೊತೆಗೆ ಇನ್ನೊಂದು ಪ್ರಮುಖವಾದ ವಿಚಾರ ಅಂದ್ರೆ, ಫಸ್ಟ್ ಡೇ ಶೋ ಮುಗಿದ್ಮೇಲೆ ನಿಮ್ ಜೊತೆ ಸುಮಾರು ಜನ ಇದ್ರು, ಅಂದ್ರೆ ಅಲ್ಲಿ ಟೀಮ್ ಮೆಂಬರ್ಸ್ ಇದ್ರು, ಜೊತೆಗೆ ಇವ್ರು ಬಂದಿದ್ರು, ಯಾರು ಧನ್ವೀರ್ ಬಂದಿದ್ರು, ಚಿಕ್ಕಣ್ಣ ಅವ್ರು ಬಂದಿದ್ರು. ಸೊ ಅವ್ರ ರೆಸ್ಪಾನ್ಸ್ ಅಂದ್ರೆ ಆಫ್ ಕ್ಯಾಮ್ರಾ ಕೇಳ್ತಿರೋದು ನಾನು. ಕ್ಯಾಮ್ರಾ ಮುಂದೆ ಮಾತಾಡೋದು ಹೊರತುಪಡಿಸಿ ಬಿಹೈಂಡ್ ದ ಕ್ಯಾಮ್ರಾ, ಅಂದ್ರೆ ನೀವೆಲ್ಲ ಒಟ್ಟಿಗೆ ಇದ್ದಾಗ ಅವರು ನಿಮ್ಮ ಬಗ್ಗೆ ಹೇಳಿದ್ದೇನೆ. ಇಲ್ಲ ಅದೇ ಧನ್ವೀರ್ ಅವರು ಅದೇ ಹೇಳಿದ್ರು, ಚಿಕ್ಕಣ್ಣನು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೀರಾ, ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿ ಮಾಡಿದೀರಾ, ಇಂಡಸ್ಟ್ರಿಗೆ ಒಳ್ಳೆ ವಿಲನ್ಸ್ ಅಂತ ಹೇಳಿದ್ರು. ಅದು ಈಗ ಪ್ರೆಸೆಂಟ್ಲಿ ಇರೋ ಸ್ಟಾರ್ಸ್ ಅವ್ರ ಬಾಯಲ್ಲಿ ಆತರ ಮಾತು ಕೇಳಿದಾಗ ಖುಷಿ ಆಯ್ತು. ಈಗ ಚಿಕ್ಕಣ್ಣವ್ರಾದ್ರೆ ಅವ್ರು ತುಂಬಾ ಸಿನಿಮಾಗಳು ಮಾಡಿದಾರೆ, ಆ ಎಕ್ಸ್ಪೀರಿಯನ್ಸ್ ಬೇರೆ. ಧನ್ವೀರ್ ಅವರೊಂದು ಅಷ್ಟು ಇವಾಗ ಕೈವಾ ರಿಲೀಸ್ ಆಯ್ತು, ಅವ್ರದ್ದು ಎಕ್ಸ್ಪೀರಿಯನ್ಸ್ ಬೇರೆ. ಅವರೆಲ್ಲ ಮಾಡ್ಕೊಂಡ್ ಬಂದಿರೋರು ದೊಡ್ಡ ಸಿನಿಮಾ ಅದು ಇದೆಲ್ಲ. ಸೊ ಅವ್ರ ಬಾಯಲ್ಲಿ ಈ ತರ ಕೇಳಿದಾಗ, ಇಲ್ಲ ಒಳ್ಳೆ ವಿಲನ್ ಆಗ್ತೀರಾ ಅಂತ ಹೇಳಿದಾಗ, ಒಳ್ಳೆ ಅಸೆಟ್ ಅಂತ ಹೇಳಿದಾಗ ಖುಷಿ ಅದು. ಓಕೆ, ಸೊ ನಿಮ್ಮ ಮುಂದಿನ ಕನಸು ಮತ್ತು ಯೋಜನೆಗಳ ಬಗ್ಗೆ ಮಾತಾಡೋದಾದ್ರೆ, ಯಾವ್ದಾದ್ರು ಪರ್ಟಿಕ್ಯುಲರ್ ಡ್ರೀಮ್ ರೋಲ್ ಅಂತ ಯಾವ್ದಾದ್ರು ಇದೆಯಾ ರೋಚಿತ್ ಅವ್ರಿಗೆ? ನನ್ಗೆ ಆ ತರದ್ ಅಂತ ನಾನು ಇವತ್ತವರೆಗೂ ಅನ್ಕೊಂಡಿಲ್ಲ.
ನನ್ಗೆ ಯಾವುದೇ ಪಾತ್ರ ಕೊಟ್ರು ಅದಕ್ಕೆ ಪರಿಪೂರ್ಣವಾಗಿ ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅನ್ನೋದಷ್ಟೇ ನನ್ನ ಡ್ರೀಮ್. ಅದೇ ನನ್ನ ಡ್ರೀಮ್. ಯಾವುದೇ ಪಾತ್ರ, ಒಬ್ಬ ಭಿಕ್ಷುಕನ್ ಪಾತ್ರ ಕೊಟ್ರು, ಇಲ್ಲ ಅಂದ್ರೆ ಒಬ್ಬ ಶ್ರೀಮಂತ ಫುಲ್ ಕ್ಲಾಸಿಯಾಗಿ ಒಂದು BMW ಕಾರಲ್ಲಿ ಬಂದಿಡೋನಾದ್ರೂ ಅಷ್ಟೇ, ಯಾವ ಪಾತ್ರ ಆದ್ರೂ ಅಷ್ಟೇ, ಅದನ್ನ ಅದ್ರೊಳಗೆ ಪ್ರವೇಶ ಮಾಡಿ ಅದಕ್ಕೆ ನ್ಯಾಯ ಒದಗಿಸ್ಬೇಕು. ಅದು ನನ್ನ ಡ್ರೀಮ್. ಅದನ್ನ ಬಿಟ್ರೆ ನಾನು ಜಾಸ್ತಿ ಇಂತಿ ನಿನ್ನ ಪ್ರೀತಿ ಅದು ಕುಡ್ಕೊಂಡ್ ಕ್ಯಾರೆಕ್ಟರ್ ಇದೆಯಲ್ಲ, ಸೂಪರ್ ಇಲ್ಲ ಬಾರಿ ಹಿಡಿದ ಬೆಸ್ಟ್ ಕತ್ತಿರ ಹೇಳಿದ್ರೆ ಜೆಲ್ಲೋ ಅಂತಾರಲ್ಲ, ಆ ತರದ್ ಏನಾದ್ರು ಒಂದು ಮಾಡ್ಬೇಕನ್ನೋ ಒಂದು ಆ ಕುಡ್ಕೊಂಡ್ ಕ್ಯಾರೆಕ್ಟರ್. ಯಾಕಂದ್ರೆ ನನ್ನ ಫ್ರೆಂಡ್ಸ್ಗೆಲ್ಲ ಎಷ್ಟೊಂದ್ಸಲಿ ಫೋನ್ ಮಾಡಿ ಕುಡ್ದಿರೋ ತರ ಎಲ್ಲ ಪ್ರ್ಯಾಂಕ್ ಮಾಡಿದೀನಿ. ಆ ಇಂತಿ ನಿನ್ನ ಪಾತ್ರ ಅಂತೂ ನನಗೆ ತುಂಬಾ ಕಾಡಿತ್ತು ಆ ಟೈಮಲ್ಲಿ. ಅದೇ ಫೋನ್ ಮಾಡಿದೆ, ಹೆಂಗಿದೆ, ಚೆನ್ನಾಗಿದೆಯಾ, ಚೆನ್ನಾಗಿ, ಆ ತರ ಎಲ್ಲ ಕೇಳೋದು, ಅದನ್ನ ಇಮಿಟೇಟ್ ಮಾಡೋದು, ಅದೆಲ್ಲ ಮಾಡಿದೆ. ಸೊ ಅದು ನನ್ಗೆ ಜಾಸ್ತಿ ಕಾಡುವಂತ ಪಾತ್ರ. ಆ ತರದ್ ಸಿಕ್ಕಿದ್ರೆ ತುಂಬಾ ಅದಕ್ಕೆ ಜಾಸ್ತಿ ಶ್ರಮ ಹಾಕಿ ಮಾಡ್ಬೇಕು ಅನ್ನೋದು. ಆ ತರದ ಪಾತ್ರ ಸಿಕ್ಕಿ ಆ ತರದ ಚಿತ್ರಕ್ಕೆ ಸೂರ್ಯ ಅವರೇ ನಿರ್ದೇಶಕರಾದ್ರೆ ಅದು ಇನ್ನೂ ದೊಡ್ಡ ಅದು ಎಕ್ಸೈಟ್ಮೆಂಟ್. ಅದು ನನಗೆ ಗೊತ್ತಿಲ್ಲ ಸರ್, ಯಾಕಂದ್ರೆ ನಾನು ತುಂಬಾ ಇವಾಗ ಇಷ್ಟಪಟ್ಟಿರೋ ಪಾತ್ರ, ಅದೇ ರೀತಿ ಇಷ್ಟಪಟ್ಟಿರೋ ಡೈರೆಕ್ಟರ್ಗಿಂತ ಇಷ್ಟಪಟ್ಟಿರೋ ಮನುಷ್ಯ. ಯಾಕಂದ್ರೆ ನನ್ ಸೂರಿ ಸರ್ ನನ್ನ ಲೈಫಲ್ಲಿ ವೆರಿ ಪ್ರಾಮಿನೆಂಟ್ ರೋಲ್. ಯಾಕಂದ್ರೆ ನಾನು ಹತ್ರದಿಂದ ನೋಡಿರುವಂತ ಒಂದಷ್ಟು ಜೀವಗಳಲ್ಲಿ ಅವರು ತುಂಬಾ ಟಾಪ್ ಸ್ಥಾನ ಪಡ್ಕೊಂತಾರೆ. ಯಾಕಂದ್ರೆ ನಾವು ತುಂಬಾ ಕಲ್ತಿದೀವಿ ಹೇಗ್ ಅವ್ರು ಎಷ್ಟು ಸಿಂಪಲ್ ಆಗಿ, ಎಷ್ಟು ಕೂಲ್ ಆಗಿ ಹೇಗಿರ್ತಾರೆ. ಯಾಕಂದ್ರೆ ಈಗ ಒಂದು ಇನ್ಸಿಡೆಂಟ್ ಏನೋ, ಈಗ ನಾವು ಶೂಟ್ ಮಾಡ್ತಾ ಇರ್ಬೇಕಾರೆ ಅವ್ರ ಫ್ರೇಮ್ ಅಲ್ಲಿ ಕುತ್ಕೊಂಡು ಇಲ್ಲಿ ಮಾನಿಟರ್ ಹತ್ರ ಕುತ್ಕೊಂಡು ಆಕ್ಷನ್ ಹೇಳ್ತಾ ಇರ್ತಾರೆ. ಅಲ್ಲಿ ಅವರು ಕರೆಕ್ಟ್ ಟೈಮಲ್ಲಿ ಆ ಡಸ್ಟ್ ಬೇಕಾಗಿರುತ್ತೆ, ಕರೆಕ್ಟ್ ಸ್ಪಾಟ್ ಅಲ್ಲಿ ಅದು ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂದ್ರೆ ರೋಲಿಂಗ್ ಅಂತ ಹೇಳಿ ರಪ್ ಅಂತ ಹೊಡಕ್ ಪರ್ಕೆ ಎತ್ಕೊಂಡು ಅವ್ರು ಎಲ್ಲಿ ಡಸ್ಟ್ ಅನ್ಕೊಂಡಿರ್ತಾರೆ ಅಲ್ಲಿ ಉಜ್ಬಿಟ್ಟು ಬಂದ್ಬಿಟ್ಟು ಆಕ್ಷನ್ ಹೇಳ್ತಾರೆ. ಅಂದ್ರೆ ಅವ್ರ ಡೆಡಿಕೇಶನ್ ಲೆವೆಲ್, ಅವರು ಕೆಲ್ಸಕ್ಕೆ ಕೊಡೋ ಗೌರವ, ಮರ್ಯಾದೆ, ಪ್ರೀತಿ, ಅದನ್ನೆಲ್ಲ ನೋಡಿದಾಗ ನಾವು ಇದನ್ನೇ ಕಲಿಬೇಕಾಗಿದ್ದು. ನಾನು ಇಂಡಸ್ಟ್ರಿಗೆ ಬಂದು ಇದನ್ನ ನಾನು ಮಾಡ್ಕೊಂಡು ಇವಾಗ ಅವ್ರೇನ್ ಮಾಡಿದಾರೆ ಅದನ್ನ ಪಾಲಿಸ್ಕೊಂಡು ಹೋದ್ರೆ ಸಾಕು, ಒಂದು ಸ್ಥಾನಕ್ಕೆ ಹೋಗ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಸೊ ಬ್ಯಾಡ್ ಮ್ಯಾನರ್ಸ್ ಬಗ್ಗೆ, ಬ್ಯಾಡ್ ಮ್ಯಾನರ್ಸ್ ನಂತರದ ದಿನಗಳ ಬಗ್ಗೆ, ಮುಂದಿನ ಯೋಜನೆಗಳ ಬಗ್ಗೆ ಸುಮಾರು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಾ. ಸೊ ಇದೆಲ್ಲದರ ನಡುವೆ ಇದನ್ನೆಲ್ಲ ಹೊರತುಪಡಿಸಿ ಪ್ರತಿಯೊಬ್ಬರು ವ್ಯಕ್ತಿಗೂ ಒಬ್ಬ ರೋಲ್ ಮಾಡೆಲ್ ಅಂತ ಇದ್ದೇ ಇರ್ತಾರೆ ಅವ್ರವ್ರ ಪ್ರೊಫೆಷನಲ್ಲಿ. ಸೊ ರೋಚಿತ್ ಅವರ ರೋಲ್ ಮಾಡೆಲ್ ಅಂದರೆ ಸಿನಿಮಾ ರಂಗದಲ್ಲಿ ಕನ್ನಡದಲ್ಲಿ ಯಾರಾದರೂ ಇದ್ದರೆ ಯಾರು, ಏನು ಅಂತ? ನನಗೆ ಅಣ್ಣವ್ರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅವರು ತುಂಬಾ ಇಷ್ಟ. ಚಿಕ್ಕ ವಯಸ್ಸಿಂದ ಸಿನಿಮಾಗಳು ನೋಡಿದೀವಿ, ಬೆಳೆದಿದೀವಿ. ಇವಾಗ್ಲೂ ನನ್ಗೆ ಏನಾದ್ರು ಬೇಕು ಅದು ಇದು ನೋಡ್ಬೇಕು ಅಂದಾಗೆಲ್ಲ ಈ ಮಯೂರ ಆಗ್ಲಿ, ಶಂಕರ್ ಗುರು ಆಗ್ಲಿ, ತ್ರಿಮೂರ್ತಿ ಆಗ್ಲಿ, ಆ ಸೀನ್ಗಳೆಲ್ಲ ಹಾಕೊಂಡ್ ಮತ್ತೆ ನೋಡ್ತಾ ಇದ್ದೀನಿ. ತುಂಬಾ ಇಷ್ಟ, ಅಣ್ಣವ್ರಂದ್ರೆ ಇಷ್ಟ. ಬಟ್ ನಾನ್ ಯಾವತ್ತಿದ್ರು ನಾನ್ ರೋಚಿತ್ ಆಗೇ ಇರ್ಬೇಕು ಅನ್ನೋದನ್ನ ಬಯಸ್ತೀನಿ. ಬಟ್ ಅಣ್ಣ ಅವರ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕು. ಅವ್ರನ್ನ ನೋಡಿ ತುಂಬಾ ಕಲ್ತಿದೀವಿ. ಈಗ ಎಷ್ಟೋ ಸಲಿ ನಾನು ಈಗ ಗಿಡಿಷನ್ಗೆಲ್ಲ ಹೋಗ್ಬೇಕಂದ್ರೆ, ಈಗ ಪೌರಾಣಿಕ ಸಿನಿಮಾ ಅದು ಇದಂತ ಎಲ್ಲ ಹೋಗ್ಬೇಕಾದ್ರೆ ನಾನು ಪೌರಾಣಿಕ ಡೈಲಾಗ್ನು ಕಲ್ತಿದ್ದೆ. ಈಗ ಅಣ್ಣವ್ರದ್ದು ಭಕ್ತ ಪ್ರಹ್ಲಾದು, ನಾನು ಅವರು ಆ ಡೈಲಾಗ್ ಎಲ್ಲ ಕಲ್ತ್ಕೊಂಡು ಹೋಗ್ತಾ ಇದ್ದಾನೆ. ಆ ಡೈಲಾಗ್ ಏನಾದ್ರು ಈಗ ನೆನಪಿದೆಯಾ ನಿಮ್ಗೆ? ಈಗ ಸಡನ್ ಆಗಿ ಕೇಳಿದ್ರೆ ಈಗ ಹೇಳ್ಬೋದಾ ನೀವು? ಅಂದ್ರೆ ಆ ಡೈಲಾಗ್ ಪೂರ್ತಿ ಅಲ್ದಿದ್ರೆ ಒಂಚೂರ ನೆನಪು. ಖಂಡಿತ ಹೇಳ್ತೀನಿ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿವರವನ್ನೇ ಬದಲಾಯಿಸಿ ಮರಣವನ್ನೇ ಗೆದ್ದು ನಿಂತ ಮಹಾವೀರ, ಅತಳ ವಿತಳ ಸುತಳ ಮಹಾತಳ ರಸಾತಳ ಪಾತಾಳಗಳನ್ನು ಪಾದದಲ್ಲಿ ತುಡಿಯಿಟ್ಟ ಪರಾಕ್ರಮಶಾಲಿ, ಅಡಿ ಇಟ್ಟರೆ ಬೆರೆಯುವುದು ಭೂಮಿ, ತಲೆ ಎತ್ತಲೆ ಬೆಚ್ಚುವುದು ಬಾನು, ಕೈ ಎತ್ತಲೆ ನಡುಗುವುದು ಸೃಷ್ಟಿ, ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಎಕ್ಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ. ಸಾಕು ಸರ್. ಓಕೆ, ಸೊ ಸೂಪರ್ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಆಕ್ಚುಲಿ. ಸೊ ಈಗ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ಬಂದ ಕೆಲ ಪ್ರಮುಖ ವ್ಯಕ್ತಿಗಳ ಹೆಸರನ್ನ ಹೇಳ್ತೀನಿ. ಸೊ ಅವ್ರ ಬಗ್ಗೆ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಹೇಳೋದಾದ್ರೆ, ಸೊ ಮೊದಲಿಗೆ ಸೂರಿ ಸರ್. ಸೂರಿ ಸರ್ ಅಂದ್ರೆ ಗುರು. ಓಕೆ. ಅಭಿಷೇಕ್ ಅಂಬರೀಶ್ ಒಳ್ಳೆ ಸ್ನೇಹಿತ. ಓಕೆ. ಇಮ್ರಾನ್ ಸರ್ದಾರಿಯಾ ನನ್ನ ಫಸ್ಟ್ ಆಪರ್ಚುನಿಟಿ. ಓಕೆ. ನೀವು ಆರಾಧಿಸುವ ಡಾಕ್ಟರ್ ರಾಜ್ಕುಮಾರ್. ನಾನು ಅವ್ರ ಭಕ್ತ. ಓಕೆ. ಸೊ ಕೊನೆಯದಾಗಿ ಮಾಸ್ತಿ ಅವರು ಅಣ್ಣ, ನನ್ನ ಅಣ್ಣ ಇದ್ದಂಗೆ. ಸೊ ಚಿತ್ರರಂಗದಲ್ಲಿ ಅಣ್ಣ. ನನ್ ಚಿತ್ರರಂಗ ಒಂದೇ ಅಂತಲ್ಲ, ಅವರ ಒಡನಾಟ ನನ್ನೊಟ್ಟಿಗೆ ತುಂಬಾ ಜಾಸ್ತಿ ಇದೆ. ನಾವು ಚಿತ್ರರಂಗ ಬಿಟ್ಟುನು
ನನ್ನ ಅಣ್ಣ ಇದ್ದಂಗೆ. ಅವ್ರು ನನ್ನ ಅಣ್ಣನ ತರಾನೇ ನೋಡ್ಕೊಂಡಿದ್ದಾರೆ. ನನ್ನ ಕಷ್ಟ ಸುಖ ಅಷ್ಟುಗಳಲ್ಲೂ ಅವರು ಭಾಗಿ ಜಾಸ್ತಿ ಇದೆ. ಸೊ ಅವ್ರು ಯಾವತ್ತಿದ್ರು ನನ್ಗೆ ಅಣ್ಣ ಇಲ್ಲ, ಅವರೇ ನನ್ನ ಅಣ್ಣ. ಓಕೆ. ಸೊ ಬ್ಯಾಡ್ ಮ್ಯಾನರ್ಸ್ ನಂತರ ರೋಚಿತ್ ಅವರು ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ, ಎಲ್ಲಿದ್ದಾರೆ, ಮಗೈ ಅವರ ಮುಂದಿನ ಪ್ಲ್ಯಾನ್ಗಳೇನು ಅನ್ನೋ ಕುತೂಹಲಕ್ಕೆ ಒಂದು ಹಂತಕ್ಕೆ ಉತ್ತರ ಸಿಕ್ಕಿದೆ ಅನ್ನೋ ಒಂದು ಭಾವನೆ ನಂದು. ಅವರನ್ನ ಹಿಡಿದು ನಿಲ್ಲಿಸಿ ಅವ್ರ ಜೊತೆ ಒಂದಿಷ್ಟು ಮಾತಾಡಿ ಅವರ ವಿಚಾರಗಳನ್ನ ಒಂದಿಷ್ಟು ತಿಳ್ಕೊಳ್ಳೋ ಪ್ರಯತ್ನವನ್ನ ಈ ಮೂಲಕ ನಾವು ಮಾಡಿದ್ದೇವೆ. ಈ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ಮತ್ತೊಬ್ಬ ಅತಿಥಿಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.